ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ವೀಕ್ಷಕರೇ, ನಮ್ಮ ಜೀವನದಲ್ಲಿ ಹುಟ್ಟಿದಾಗಿನಿಂದ ನಾವು ಸಾಯೋವರೆಗೂ ಬರುವ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿರ್ತದೆ. ಹಾಗಾಗಿ ನಮ್ಮೆಲ್ಲರ ಲೈಫಲ್ಲಿ ಇವತ್ತಿನ ಬ್ರೇಕಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲವ್ ಬ್ರೇಕಪ್ ಇರ್ಬೋದು ಹಾಗೂ ಮ್ಯಾರೇಜ್ ಬ್ರೇಕಪ್ ಇರ್ಬೋದು, ಈ ಎರಡೂ ವಿಚಾರಗಳಿಗೂ ಜ್ಯೋತಿಷ್ಯದ ಮುಖೇನ ನಾವು ಹೇಗೆ ಪರಿಹಾರ ಪಡೆದುಕೊಳ್ಳಬಹುದಾಗಿರ್ತದೆ ಅನ್ನೋದನ್ನು ಒಂದು ಜ್ಯೋತಿಷ್ಯದ ವಿಶ್ಲೇಷಣೆಯ ಮೂಲಕ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿರ್ತೇನೆ. ನೀವು ಕ್ಲಿಯರ್ಲಿ ತಿಳ್ಕೊಳ್ಳಿ, ಯಾಕೆ ನಮ್ಮೆಲ್ಲರ ಜೀವನದಲ್ಲಿ ಲವ್ ಆಗ್ಬೋದು ಅಥವಾ ಮ್ಯಾರೇಜ್ ಲೈಫಲ್ಲಿ ಬ್ರೇಕಪ್ ಆಗುತ್ತೆ, ಯಾಕೆ ಸಡನ್ಲಿ ಈ ಥರ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದನ್ನು ನೋಡೋಣ. ವೀಕ್ಷಕರೇ, ಇದಕ್ಕೆ ಕಾರಣ ನಿಮ್ಮ ಜಾತಕದ ಪ್ರಕಾರ, ರಾಶಿ ಹಾಗೂ ಲಗ್ನಗಳ ಪ್ರಕಾರ ನಿಮ್ಮ ಲೈಫಲ್ಲಿ ನಿಮ್ಮ ಡ್ರೀಮ್ ಗರ್ಲ್ ಅಥವಾ ಡ್ರೀಮ್ ಬಾಯ್ ಯಾರು ಅನ್ನೋದನ್ನು ಮೊದಲೇ ಜಾತಕದಲ್ಲಿ ತಿಳಿಯಬಹುದಾಗಿರ್ತದೆ. ನಿಮಗೆ ಯಾವ ರೀತಿ ಹುಡುಗ ಸಿಗ್ತಾರೆ ಅಥವಾ ಹುಡುಗಿ ಸಿಗ್ತಾರೆ, ಅವ್ರು ಹೇಗಿರ್ತಾರೆ, ನಿಮಗೆ ಹೊಂದಾಣಿಕೆ ಆಗ್ತಾರೋ, ಹಾಗೂ ಯಾವಾಗ ನಿಮ್ಮ ಜಾತಕ ಪ್ರಕಾರ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರ್ತದೆ, ಯಾವಾಗ ಮದುವೆ ಆಗ್ತೀರಾ ಅನ್ನೋದನ್ನು ನಿಮ್ಮ ಜಾತಕದ ವಿವಾಹ ಸ್ಥಾನದ ಗ್ರಹಗಳ ಮೂಲಕ ತಿಳಿದುಕೊಳ್ಳಬಹುದಾಗಿರ್ತದೆ. ಪ್ರಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಚರ್ಚೆ ವಿಚಾರವೆಂದರೆ ಲವ್ ಬ್ರೇಕಪ್ ಹಾಗೂ ಮ್ಯಾರೇಜ್ ಬ್ರೇಕಪ್, ಇಟ್ ಮೀನ್ಸ್ ಡೈವರ್ಸ್. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲೇ ಹೇಳಿದಂತೆ ಲವ್ ಈಸ್ ಬ್ಲೈಂಡ್, ಪ್ರೀತಿ ಅನ್ನೋದು ಕುರುಡು. ಯಾಕೆ ಹೀಗೆ ಅಂದರೆ, ಪ್ರೀತಿ ಪದ, ಲವ್ ಈ ಪದ ಮನುಷ್ಯನ ಬಡತನ, ಶ್ರೀಮಂತಿಕೆ, ಜಾತಿ, ಧರ್ಮ ಎಲ್ಲವನ್ನು ಮೀರಿ ಹುಟ್ಟಿಕೊಳ್ಳುವಂಥದ್ದು ನಿಜವಾದ ಪ್ರೀತಿ. ಹಾಗಾದರೆ ಪ್ರೀತಿಲಿ ಎಲ್ಲರೂ ಸಕ್ಸಸ್ ಆಗ್ತಾರಾ? ಇಲ್ಲ, ಬ್ರೇಕಪ್ಪು ಆಗುತ್ತೆ. ಯಾಕೆ ಅನ್ನೋದನ್ನು ಜ್ಯೋತಿಷ್ಯದ ಮೂಲಕ ತಿಳ್ಕೊಳ್ಳೋಣ. ಹಾಗಾದರೆ ಮ್ಯಾರೇಜ್ ಮಾಡ್ಕೊಂಡವರು ಎಲ್ಲರೂ ಸಕ್ಸಸ್ ಆಗಿದ್ದಾರಾ? ಇಲ್ಲ, ಅಲ್ಲೂ ಸಹ ಬ್ರೇಕಪ್ ಆಗಿ ಡೈವರ್ಸ್ ತಗೊಳ್ತಾ ಇದ್ದಾರೆ. ಅವರೆಲ್ಲ ಒಪ್ಪಿಗೆ ಮೇಲೆ ಮ್ಯಾರೇಜ್ ಆಗಿರ್ತಾರೆ. ಮತ್ತ್ಯಾಕೆ ಸ್ವಲ್ಪ ವರ್ಷಗಳ ಕಳೆದ ನಂತರ ಬ್ರೇಕಪ್, ಡೈವರ್ಸ್ ಆಗುತ್ತೆ? ಇದಕ್ಕೆಲ್ಲ ನೀವು ಜ್ಯೋತಿಷ್ಯದ ಮೂಲಕ ನಿಮ್ಮ ಜಾತಕ, ರಾಶಿ ಮತ್ತು ಲಗ್ನದ ಪ್ರಕಾರ ತಿಳಿದರೆ ಯಾಕೆ ಬ್ರೇಕಪ್ ಆಗುತ್ತೆ. ನೀವು ಲವ್ ಆದರೂ ಮಾಡಿ, ಮ್ಯಾರೇಜ್ ಆದರೂ ಆಗಿ, ನಿಮ್ಮೆಲ್ಲರಿಗೂ ಹುಡುಗ ಹುಡುಗಿಗೆ ಹೊಂದಾಣಿಕೆ ಆಗುವ ಗ್ರಹಗತಿಗಳು ಇದ್ದರೆ ಮಾತ್ರ ಸಕ್ಸಸ್ ಆಗುತ್ತೆ, ಇಲ್ಲವಾದರೆ ಬ್ರೇಕಪ್ ಆಗುತ್ತೆ. ಕೆಲವರು ಲವ್ ವಿಚಾರದಲ್ಲಿ ಸಕ್ಸಸ್ ಆಗ್ತಾರೆ, ಕೆಲವರು ಮ್ಯಾರೇಜ್ ವಿಚಾರದಲ್ಲಿ ಸಕ್ಸಸ್ ಆಗ್ತಾರೆ. ಅಂದರೆ ನಿಮ್ಮ ವೈವಾಹಿಕ ಜಾತಕದ ಪ್ರಕಾರ ನಿಮಗೆ ನಿಮ್ಮ ರಾಶಿ ಲಗ್ನಕ್ಕೆ ಹೊಂದಿಕೊಳ್ಳುವಂತಹ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು ಸಿಕ್ಕಾಗ ಮಾತ್ರ ನೀವು ಲವ್ ಮ್ಯಾರೇಜ್ ಆಗಲಿ ಅಥವಾ ಅರೇಂಜ್ ಮ್ಯಾರೇಜ್ ಆಗಲಿ ನೀವು ಸಕ್ಸಸ್ ಕಾಣ್ತೀರಾ, ಇಲ್ಲವಾದರೆ ಬ್ರೇಕಪ್ ಆಗುತ್ತೆ. ಮತ್ತೊಂದು ಮಾತಂದರೆ, ನಿಮಗೆ ಎಲ್ಲರಿಗೂ ಒಂದು ಋಣ ಇರಬೇಕು, ಮತ್ತೊಂದು ನಿಮ್ಮ ಹಣೆಯಲ್ಲಿ ಅವರ ಹೆಸರು ಬರೆದಿರಬೇಕು. ಹಣೆ ಬರ ಸರಿ ಇಲ್ಲ ಅಂದರೆ ಯಾರೂ ಸಿಗದೆ ಬ್ರೇಕಪ್ ಆಗುತ್ತೆ. ಜ್ಯೋತಿಷ್ಯ ಮೂಲಕ ಬ್ರೇಕಪ್ ಆಗಲಿಕ್ಕೆ ಕಾರಣವಿರುವ ರಾಶಿಗಳ ಅಥವಾ ಲಗ್ನಗಳ ಕಾಂಬಿನೇಷನ್ನ ಈಗ ನಾನು ವಿವರಿಸ್ತೀನಿ, ತಿಳ್ಕೊಳ್ಳಿ. ಈ ಕಾಂಬಿನೇಷನ್ ಹುಡುಗ ಹುಡುಗಿ ಜಾತಕದಲ್ಲಿ ಲವ್ ಮ್ಯಾರೇಜ್ ಆಗ್ಬೋದು, ಅರೇಂಜ್ ಮ್ಯಾರೇಜ್ ಆಗ್ಬೋದು, ಈ ರೀತಿ ಕಾಂಬಿನೇಷನ್ ಇದ್ದರೆ ನಿಮ್ಮ ಲವ್ ವಿಚಾರದಲ್ಲಿ ಬ್ರೇಕಪ್ ಆಗುತ್ತೆ ಹಾಗೂ ಮದುವೆ ವಿಚಾರಗಳಲ್ಲೂ ಕೂಡ ಬ್ರೇಕಪ್ ಆಗುತ್ತೆ. ಮೊದಲನೇದಾಗಿ ಮೇಷರಾಶಿ, ಮೇಷ ಲಗ್ನದವರಿಗೆ, ಕಟಕ ರಾಶಿ ಮತ್ತು ಮಕರ ರಾಶಿ ಅಥವಾ ಕಟಕ ಲಗ್ನ ಅಥವಾ ಮಕರ ಲಗ್ನ. ವೃಷಭ ರಾಶಿ ಹಾಗೂ ವೃಷಭ ಲಗ್ನದವರಿಗೆ ಸಿಂಹ ರಾಶಿ ಹಾಗೂ ಕುಂಭ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ಕನ್ಯಾ ರಾಶಿ, ಮೀನ ರಾಶಿ. ಕಟಕ ರಾಶಿ, ಕಟಕ ಲಗ್ನದವರಿಗೆ ತುಲಾ ರಾಶಿ, ಧನಸ್ಸು ರಾಶಿ. ಸಿಂಹ ರಾಶಿ, ಸಿಂಹ ಲಗ್ನದವರಿಗೆ ವೃಶ್ಚಿಕ ರಾಶಿ, ಮೀನ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಮೇಷರಾಶಿ, ಧನಸ್ಸು ರಾಶಿ.
ತುಲಾ ರಾಶಿ ತುಲಾ ಲಗ್ನದವರಿಗೆ, ವೃಷಭ ರಾಶಿ ಕಟಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ, ಮಿಥುನ ರಾಶಿ ತುಲಾ ರಾಶಿ, ಧನಸ್ಸು ರಾಶಿ ಧನಸ್ಸು ಲಗ್ನದವರಿಗೆ, ವೃಷಭ ರಾಶಿ ಮಕರ ರಾಶಿ, ಮಕರ ಲಗ್ನದವರಿಗೆ, ಸಿಂಹ ರಾಶಿ ವೃಷಭ ರಾಶಿ, ಕುಂಭ ರಾಶಿ ಕುಂಭ ಲಗ್ನವರಿಗೆ, ವೃಷಭ ರಾಶಿ ಕಟಕ ರಾಶಿ, ಮೀನ ಲಗ್ನದವರಿಗೆ, ಕನ್ಯಾ ರಾಶಿ ಹಾಗೂ ಸಿಂಹ ರಾಶಿ. ಈ ಕಾಂಬಿನೇಷನ್ ಯಾರಿಗಾದರೂ ಲವ್ ಮ್ಯಾರೇಜ್ ಆಗಿರ್ಬೋದು, ಅರೇಂಜ್ ಮ್ಯಾರೇಜ್ ಆಗಿರ್ಬೋದು, ಈ ಥರ ಕಾಂಬಿನೇಷನ್ ಏನಾದರೂ ಇದ್ದರೆ ನಿಮ್ಮ ಲವ್ವಲ್ಲಿ ಹಾಗೂ ಮ್ಯಾರೇಜ್ ಲೈಫಲ್ಲಿ ನಿಮಗೊಂದು ಬ್ರೇಕಪ್ ಖಂಡಿತ ಸಾಧ್ಯತೆ ಇರುತ್ತದೆ. ನಮಸ್ಕಾರ.